ಆಂಟಿ ನಡಿ, ನಾವು ಪೇಂಟಿಂಗ್ ಆಕ್ಷನ್ ನ ಲೂ ಮ್ಯೂಸಿಯಂ ಅಲ್ಲಿ ನೋಡ್ಬೇಕು. ಓಕೆ ಸರ್, ನಾಳೆ ಇಲ್ಲೇ ಸಿಗಿ. ನೀವು ಉಳಿದಿರೋ ಪೇಂಟಿಂಗ್ ನಾಳೆ ಮಾಡಿದ್ರಾಯ್ತು. ನೀವು ಹೇಳಿದ ಹಾಗೆ ಆಗ್ಲಿ ಮೇಡಮ್, ಮತ್ತೆ ಸಿಗೋಣ. ಏನಾಯ್ತು? ಟುಕ್ ಟುಕ್ ಅಣ್ಣ, ಲುಮ್ರು ಕರ್ಕೊಂಡು ಹೋಗಿ. ಈ ಪ್ಯಾರಿಸ್ ನಗರ ಅಂತೂ ತುಂಬಾ ಸುಂದರವಾಗಿದೆ. ಅನ್ಮನೇ ಬೇಡ. ಪ್ರತಿ ಮಾತಲ್ಲೂ ಅನುಮಾನ ಯಾಕಿರುತ್ತೆ? ಪ್ಯಾರಿಸ್ ಸುಂದರವಾಗಿದೆ. ಅಯ್ಯೋ ಅಣ್ಣ, ಜೋರಾಗಿ ಓಡಿಸಿ, ನಮ್ಗೆ ಲೇಟ್ ಆಗ್ತಿದೆ. ವಾವ್, ಎಂತ ಸಿಟಿ! ನನಗೆ ಹೆಂಗ ಅನಿಸ್ತಾ ಇದೆ ಅಂದ್ರೆ ನಾನು ಇಲ್ಲೇ ಇದ್ದೇನೋ ಅಂತ. ನಿಲ್ಲಿ, ಮುಂದೆ ಹೋಗೋರೆ ನಿಲ್ಲಿ. ಇಷ್ಟೊಂದು ಪೊಲೀಸ್, ನಡೀರಿ ನೋಡೋಣ. ನಮ್ಮ ಅವಶ್ಯಕತೆ ಖಂಡಿತ ಇದೆ ಇಲ್ಲಿ. ಅಲ್ಲಿಗೆ ಹೋಗೋರು ಸ್ವಲ್ಪ ಹುಷಾರಾಗಿರಿ, ನಾವು ನಿಮ್ಮನ್ನ ಕಾಯ್ತೀವಿಲ್ಲಿ. ಇನ್ಸ್ಪೆಕ್ಟರ್ ಪಾಂಡಾ, ನೀವು ಇಂಡಿಯಾದಿಂದ ಇಲ್ಲಿಗೆ ಹಾಡಕ್ ಬಂದ್ರಾ? ಇಂಡಿಯಾದಿಂದನಾ? ಅಯ್ಯೋ, ನಾನು 10 ವರ್ಷದಿಂದ ಇಲ್ಲ ಪೊಲೀಸ್ ಆಫೀಸರ್ ಆಗಿದ್ದೀನಿ. ಮತ್ತೆ ಇಂಡಿಯಾದಲ್ಲಿ ಇರೋದು ಯಾರು? ಅವ್ರು ಇನ್ಸ್ಪೆಕ್ಟರ್ ಪಾಂಡಾ ಅಂತ ಹೇಳ್ತಾರಲ್ಲ. ಓ, ಅವ್ನು ನನ್ನ ಕಸಿನ್ IMS ಪಾಂಡಾ. ಎಸ್ಫೋ ಅನುಮಾನದ ಪಾಂಡಾ. ಶಕ್ತಿ ಪಾಂಡಾ ಅಂದ್ರೆ ನೀವು ಯಾರ ಮೇಲಾದ್ರೂ ಅನುಮಾನ ಪಡ್ತೀರಾ? ನಾನು ಎಲ್ರ ಮೇಲೂ ಅನುಮಾನ ಮಾಡ್ತೀನಿ. ನನಗೆ ನಿಮ್ಮೆಲ್ರ ಮೇಲೂ ಅನುಮಾನ ಇದೆ. ಇಲ್ಲೇನ್ ಮಾಡ್ತಾ ಇದ್ದೀರಾ? ಇನ್ಸ್ಪೆಕ್ಟರ್ ಪಾಂಡಾ, ನಾವು ಒಳಗಡೆ ಹೋಗ್ಬೇಕು. ಅನ್ಮನೇ ಬೇಡ. ಇದೆ, ಅನುಮಾನ ಇದೆ. ಅನುಮಾನ ಮಾಡೋದು ನನ್ ಡ್ಯೂಟಿ. ನೀವು ಒಳಗಡೆ ಯಾಕೆ ಹೋಗ್ಬೇಕು? ಸರ್, ನಮ್ಗೆ ಇನ್ವೈಟ್ ಮಾಡಿದ್ದಾರೆ. ನಾವು ಟೀನಾಲಿಸ್ ಅವರ ಪೇಂಟಿಂಗ್ ಆಕ್ಷನ್ ನ ನೋಡೋದಕ್ ಬಂದಿದೀವಿ. ಆದ್ರೆ ಟೀನಾಲಿಸ್ ಪೇಂಟಿಂಗ್ ಅಂತೂ ನೆನ್ನೆ ರಾತ್ರಿ ಕಳ್ತನ ಆಗೋಯ್ತು. ಟೀನಾಲಿಸ್ ಅವ್ರ ಪೇಂಟಿಂಗ್ ಕಳ್ತನ ಆಯ್ತಾ? ಯಾವಾಗ? ಎಲ್ಲಿ? ಯಾರ್ ಮಾಡಿದ್ದು? ಅಯ್ಯೋ, ಇದಂತೂ ತುಂಬಾ ಬೇಜಾರಾಗ್ತಾ ಇದೆ. ನಾನು ಆ ಪೇಂಟಿಂಗ್ ನೋಡಕ್ಕೆ ಅಂತಾನೆ ಬಂದಿದ್ದೆ. ಆ ಕಳ್ಳರನ್ನ ಬಿಡ್ಬೇಡಿ, ಅವ್ರಿಗೆ ಒಳ್ಳೆ ಪಾಠ ಕಲಿಸ್ಬೇಕು. ಹಾ, ಓ, ಓವರ್ ರಿಯಾಕ್ಷನ್ ಆಕ್ಟಿಂಗ್. ಹಾಗಾದ್ರೆ ನೀವೇ ಪೇಂಟಿಂಗ್ ನ ಕಳ್ತನ ಮಾಡಿರ್ಬೋದು. ಮತ್ತೀಗ ಚೆಕ್ ಮಾಡಕ್ ಬಂದಿದ್ದೀರಾ ಏನ್ ರಿಯಾಕ್ಷನ್ ಅಂತ? ಏನ್ ಹೇಳ್ತಿದ್ದೀರಾ ಸರ್? ನಾವು ಇದುವರೆಗೂ ಸ್ವತಃ ತುಂಬಾ ಕಳ್ಳರನ್ನ ಹಿಡ್ಕೊಟ್ಟಿದ್ದೀವಿ. ನಾವು ಹನ್ನಿ ಬನ್ನಿ ಪೋಪಟ್ ಜೋರ್ದಾರ ಅಂತ. ಓ, ನಾನು ನಿಮ್ಮೆಲ್ಲರ ಬಗ್ಗೆನೂ ಕೇಳಿದ್ದೀರಿ. ನಾನ್ ನಿನಗೆ ಜಬರ 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 ಫ್ಯಾನ್ ಆಗಿದ್ದೀನಿ. ಹಾಗಿದ್ರೆ ಫ್ಯಾನ್ ತರನೇ ತಿರುಗ್ತಾ ಸ್ವಲ್ಪ ಸೈಡ್ ಬಂದ್ಬಿಡಿ, ನಾವು ಒಳಗಡೆ ಹೋಗ್ತೀವಿ. ಅಯ್ಯೋ, ನಾನು ನಿಮ್ಮನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗ್ತೀನಿ. ಈ ಕೇಸ್ ನ ಸಾಲ್ವ್ ಮಾಡೋದಕ್ಕೆ ನಿಮ್ಮೆಲ್ಲರ ಸಹಾಯ ನನಗಾಗುತ್ತೆ. ಹಾಗಾದ್ರೆ ನಡೀರಿ. ಆಫೀಸರ್ಸ್, ಹೊರಗಡೆಯಿಂದ ಒಳಗಡೆ ಯಾರು ಬರೋ ಹಾಗಿಲ್ಲ, ಒಳಗಡೆಯಿಂದ ಹೊರಗಡೆ ಯಾರು ಹೋಗೋ ಹಾಗಿಲ್ಲ. ಅಲರ್ಟ್ ಆಗಿರಿ. ಯಾರೋ ಪೇಂಟಿಂಗ್ ಕಳ್ತನ ಮಾಡಿದ್ದಾರೆ. ಹಂಗಾಮ ಆಗಿದ್ದೆ. ಎಷ್ಟು ಸೆಕ್ಯೂರಿಟಿ ಇದ್ರೂ ಪೇಂಟಿಂಗ್ ಕಳ್ತನ ಆಗೋಕೆ ಹೇಗ್ ಸಾಧ್ಯ? ನೀವೇನ ಅದನ್ನ ಮಾಡಿದ್ದು? ನಿಜ ಹೇಳಿ ನಮ್ಗೆ. ಅರೆ, ಏನ್ ಹೇಳ್ತಾ ಇದ್ದೀರಾ? ಇವತ್ತಿನ ತನಕ ಹೀಗಾಗಿಲ್ಲ. ನಾನು 500 ವರ್ಷದಿಂದ ಇಲ್ಲಿ ಕ್ಯೂರೇಟರ್ ಆಗಿದ್ದೀನಿ. ಇವ್ರು ಸುಳ್ಳು ಹೇಳ್ತಿದ್ದಾರೆ. ಇವ್ರಿಗೆ 500 ವರ್ಷ ಆಗೇ ಇಲ್ಲ.
ನಮ್ಮ ವಂಶದಲ್ಲಿ 500 ವರ್ಷದಿಂದ ಎಲ್ಲರೂ ಕ್ಯೂರೇಟರ್ ಆಗಿದ್ದಾರೆ. ನಾನು ಈ ಮ್ಯೂಸಿಯಂನಲ್ಲಿ ಕೆಲಸ ಮಾಡಿ 30 ವರ್ಷಗಳ ಅಭಿನವ ಇದೆ. ಏನಿದೆ? ಅಭಿನವ ಎಕ್ಸ್ಪೀರಿಯನ್ಸ್. ಅದನ್ನ ಅನುಭವ ಅಂತ ಹೇಳ್ತಾರೆ, ಅನ್ಮನನೇ ಬೇಡ. ಅಯ್ಯೋ ಬಿಡಿ ಇವನನ್ನ. 2 ತಿಂಗಳು ಇಂಡಿಯಾದಲ್ಲಿ ಬಂದಿದ್ದ, ಅದಕ್ಕೆ ಕನ್ನಡನ ತಪ್ಪಾಗಿ ಮಾತಾಡ್ತಾ ಇದ್ದಾನೆ. ಮೇಡಮ್, ನೀವು ಈ ಪೇಂಟಿಂಗ್ ನ ತಗೊಳಕ್ಕೆ ಫಾರಿನ್ ಇಂದ ಬಂದಿದ್ದೀರಾ ಅಂತ ಹೇಳಿ. ಮೇಡಮ್ ನೀವು ಡಿಸಪಾಯಿಂಟ್ ಆಗಿದ್ದೀರಾ? ಇವರು ಟೀನಾಲಿಸ್ ಅವ್ರ ಪೇಂಟಿಂಗ್ ಖರೀದಿ ಮಾಡಕ್ ಬಂದಿದ್ರ? ಇಲ್ಲೇ ಪಕ್ಕದಲ್ಲಿರೋದು ಇವರು. ತುಂಬಾನೇ ರಿಚ್ ಇವರು. ರಿಚ್ ತುಂಬಾ ಸಣ್ಣ ಪದ ಆಯ್ತು. ದೇಶದಲ್ಲಿ ಇವ್ರು ತಗೊಳ್ದಲ್ಲಿರೋದು ಏನಿದೆ? ಇದೆಲ್ಲ ಇವ್ರಿಗೆ ಡೋನಟ್ ತಿಂದಂಗೆ. ಆರ್ಟ್ನ ಬಹು ದೊಡ್ಡ ಪ್ರೇಮಿ ಕಿತಾಚಿ ಫ್ಯಾಮಿಲಿಯ ಏಕೈಕ ವಾರಸ್ದಾರ. ಕಿಟಾಚಿ ಫ್ಯಾಮಿಲಿ. ಹೌದು, ಫ್ಲೋರೆನ್ಸ್ ಅವ್ರದ್ದು ಬಿಸ್ನೆಸ್ ಫ್ಯಾಮಿಲಿ. ದೊಡ್ಡ ದೊಡ್ಡ ಮಾನ್ಯುಮೆಂಟ್ಸ್ ಎಲ್ಲ ಮಾಡಿದ್ದಾರೆ. ಗಾರ್ಡನ್, ಮ್ಯೂಸಿಯಂ ಏನೇನೆಲ್ಲ ಕಟ್ಸಿದ್ದಾರೆ ಇವರು. ನೋಡೋದಕ್ಕಂತೂ ತುಂಬಾ ಸಿಂಪಲ್ ಆಗಿದಾರಪ್ಪ. ದೊಡ್ಡ ದೊಡ್ಡವರು ಇಂತ ಶೋ ಆಫ್ ಮಾಡಲ್ಲ. ಫ್ಲೋರೆನ್ಸ್ ಹೋಗಿ ಅವರ ಮ್ಯಾನ್ಷನ್ ನೋಡಿ. ಮ್ಯಾನ್ಷನ್ ಎಲ್ಲ ಮಹಲ್ ಅದು. ಅಲ್ದಲ್ಲೇ ಮತ್ತೇನು, ಇವ್ರ ಫ್ಯಾಮಿಲಿನೇ ಆಗಿದೆ. ಇವ್ರ ಫ್ಯಾಮಿಲಿಯಿಂದ ಒಬ್ಬರು ರಾಜನ ಮದ್ವೆ ಆಗಿದ್ದಾರೆ. ಕಿತಾಚಿ ಫ್ಯಾಮಿಲಿಗೆ 500 ವರ್ಷಗಳ ಹಿಸ್ಟರಿ ಇದೆ. ಮೇಡಮ್, ಏನಾದ್ರೂ ಮಾತಾಡಿ. ಇದನ್ನ ಯಾರ್ ಮಾಡಿದಾರೋ ಅವರು ದೊಡ್ಡ ತಪ್ಪು ಮಾಡಿದ್ದಾರೆ. ಈ ರೀತಿ ನ್ಯಾಷನಲ್ ಪ್ರಾಪರ್ಟಿನ ಕದಿಯೋದು ದೊಡ್ಡ ಕ್ರೈಮ್ ಆಗುತ್ತೆ ಅಲ್ವಾ? ಎಸ್ ಮೇಡಮ್. ನಿಮ್ಗೆ ಬೇಜಾರಾಗ್ತಿದ್ಯಾ ನಿಮ್ ಕಲೆಕ್ಷನ್ಗೆ ಟೀನಾಲಿಸಾ ಪೇಂಟಿಂಗ್ ಸಿಕ್ಕಿಲ್ಲ ಅಂತ? ಅದು ಬರೀ ಕಲೆಕ್ಷನ್ ಅಲ್ಲ, ನಾವು ಆರ್ಟಿಸ್ಟ್ ನ ರೆಸ್ಪೆಕ್ಟ್ ಮಾಡ್ತೀವಿ. ಅವ್ರಿಗೆ ಅವರ ರೆಸ್ಪೆಕ್ಟ್ ಮತ್ತು ಮನಿ ಎರಡು ಸಿಗ್ಲೇಬೇಕು. ರೈಟ್ ರಾಂಗ್? ರೈಟ್ ಮೇಡಮ್. ಅವರು ದೊಡ್ಡ ಆರ್ಟಿಸ್ಟ್ ಏನಲ್ಲ. ಇವರು ಹಾಗೇನೆ. ಇವ್ರ ತಾತ ಮುತ್ತಾತ ಎಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟ್ ಗಳಾಗಿದ್ರು, ಮ್ಯೂಸಿಷಿಯನ್ಸ್ ಗಳು. ಕಲ್ಚರ್ಗೆಲ್ಲ ದುಡ್ಡು ಕೊಟ್ಟು ಎಲ್ಲಾನು ಇವ್ರ ಹತ್ರನೇ ಇಟ್ಕೊಂಡಿದ್ದಾರೆ ಇವರು. ಇವರು ದೊಡ್ಡ ದೊಡ್ಡ ಮಾನ್ಯುಮೆಂಟ್ಸ್ ಮತ್ತೆ ಪೇಂಟಿಂಗ್ಸ್ ಏನೇನೋ ಕಟ್ಸಿದ್ದಾರೆ. ನಮ್ಗೆ ಪೇಂಟಿಂಗ್ ಸಿಗುತ್ತೋ ಬಿಡುತ್ತೋ, ಆದ್ರೆ ಆ ಕಳ್ಳ ಯಾರಿದಾನೆ ಅವನು ಸಿಗ್ಲೇಬೇಕು. ಮತ್ತೆ ಅವ್ರನ್ನ ಹಿಡಿಯೋರ್ಗೆ ಹಾಗೂ ಹಿಡಿಯೋದಕ್ಕೆ ಇನ್ಫಾರ್ಮೇಶನ್ ಕೊಡೋರ್ಗೆ ನಾನು $1 million ಕೊಡ್ತೀನಿ. ರೈಟ್ ರಾಂಗ್? ರೈಟ್ ಮೇಡಮ್. ಶೋರ್, ನೋಡಿ ಇಲ್ಲಿ ಏನಿದೆ ಅಂತ. ಇಲ್ಲಿ 25 ಫಿಂಗರ್ ಪ್ರಿಂಟ್ ಸಿಕ್ಕಿದೆ. ಅದ್ರಲ್ಲಿ 4 ಬೆರಳು ಮಾತ್ರ ಇದೆ. 4 ಬೆರಳು. 4 ಬೆರಳು. ಹಾ, ಇದು ಟಾಮ್ದೇ ಆಗಿರುತ್ತೆ. ಟಾಮ್ಗೆ ಮಾತ್ರ ಇಲ್ಲಿ 4 ಬೆರಳು ಇರೋದು. ಈ ಟಾಮ್ ಯಾರು? ನೀವ್ಯಾರು? ನಿಮ್ಮ ದಿನಾಂಕ? ತಾರೀಖ್? ನಾವ್ ಯಾವ ತಾರೀಖನ್ನ ಹೇಳೋದು? ಅಯ್ಯೋ, ಅವರು ಐಡೆಂಟಿಟಿನ ಕೇಳ್ತಾ ಇದ್ದಾರೆ, ಅನ್ಮನನೇ ಬೇಡ. ಅಯ್ಯೋ, ನಮ್ಮನ್ನಂತೂ ತುಂಬಾನೇ ಹೊಗಳ್ತಾರೆ. ಎಷ್ಟು ಅಂತ ಹೇಳೋದು? ಇವರು ಹನಿ ಬನಿ ಪೋಪಟ್ ಮತ್ತೆ ಜೋರ್ದಾರ್ ದೊಡ್ಡ ದೊಡ್ಡ ಕೇಸ್ ಎಲ್ಲ ಸಾಲ್ವ್ ಮಾಡಿದ್ದಾರೆ ಇವರು. ಈ ಕೇಸಲ್ಲಿ ಇವರು ನಮಗೆ ಸಹಾಯ ಮಾಡ್ತಾರೆ. ಅರೆ ವಾ, ಇವ್ರ ಬಗ್ಗೆ ನಾನು ತುಂಬಾ ಕೇಳಿದ್ದೀನಿ. ಐ ಆಮ್ ದ ಕ್ಯೂರೇಟರ್, ಡಾಕ್ಟರ್ ಟೈಲಾಚಿ. ಅರೆ ವಾ, ನಿಮ್ ಹೆಸರು ಎಲೈಚಿನಾ? ಹಾಗಿದ್ರೆ ಮನೆಯಲ್ಲಿ ಚಕ್ಕೆ ಲವಂಗನೂ ಇರ್ಬೇಕಲ್ವಾ? ನೀವು ಟಾಮ್ ಬಗ್ಗೆ ಹೇಳ್ತಿದ್ರಿ. ಇದರಲ್ಲಿ ಟಾಮ್ ಯಾರು? ಯಾರು ಇಲ್ಲ. ಟಾಮ್ ನಿನ್ನೆ ರಾತ್ರಿಯಿಂದ ಕಾಣ್ತಾ ಇಲ್ಲ. ನಡೀರಿ, ನಾನು ನಿಮ್ಮನ್ನ ಟಾಮ್ ಮನೆಗೆ ಕರ್ಕೊಂಡು ಹೋಗ್ತೀನಿ. ಇದೇ ಟಾಮ್ ನಮ್ಮನೆ. ನಾನು ಯಾವ ಸಮಯಕ್ಕೋಸ್ಕರ ಕಾಯ್ತಾ ಇದ್ದು ಆ ಸಮಯ ಬಂತು, ಬಂದೇ ಬಿಡ್ತು. ನಿಂತ್ಕೊಳ್ಳಿ. ಈ ಬಾಗ್ಲಿಂದ ಹೋದ್ರೆ ಅವನು ಸಮಾಧಾನ ಆಗ್ಬಿಡ್ತಾನೆ. ಅರೆ ಸಮಾಧಾನ, ಅಲರ್ಟ್. ಅರೆ, ಅದಕ್ಕೆ ಸಾವಧಾನ ಅಂತ ಹೇಳ್ತಾರೆ, ಅನ್ಮನನೇ ಬೇಡ. ಹಾ, ಸ್ವಲ್ಪ ಅನುಮಾನ ಇದೆ. ಅದಕ್ಕೇನಂತ ಅಂತಾರೆ? ಕಾಲ್ ಮುಟ್ಟೋದಿಕ್ಕೆ. ಮುದ್ದು ಮಾಡೋದು. ಲೇಟ್ ಮಾಡಬಾರ್ದು, ನಾವು ಲೇಟ್ ಮಾಡಬಾರ್ದು. ಬನ್ನಿ ಬನ್ನಿ ಸ್ನೇಹಿತರೆ, ಬನ್ನಿ. ನೀವ್ಯಾಕೆ ಇರಿಸ್ತಾ ಇದ್ದೀರಾ? ಪೆಟ್ಟಾಗಿತ್ತು ಇವ್ರಿಗೆ. ನನಗೆ ಒಂದು ಧ್ವನಿಯಿಂದ ಭಯ ಆಯ್ತು. ನನ್ನ ಹೃದಯ ಸ್ವಲ್ಪ ನರ್ಬಲ. ದುರ್ಬಲ ಅಂತಾರೆ ಅದನ್ನ. ಡಾಕ್ಟರ್ ಟೈಲಾಚಿ ದುರ್ಬಲ. ಅಯ್ಯೋ, ಇನ್ಸ್ಪೆಕ್ಟರ್ ಪಾಂಡನ ನೋಡಿ. ಈಶ್, ಮೇಲ್ ಮಾಡಿ. ಈಶ್
ಫಿನಿಶ್. ಅಯ್ಯೋ ದಡ್ಡ, ಕಿಟಕಿ ಮೇಲೆತ್ತು. ರೀಸೋಲ್ ರೀಸೋಲ್. ಇವ್ರ ಪರಿಸ್ಥಿತಿ ಅಂತೂ ಚಪ್ಲಿ ಸೋಲ್ ತರ ಆಗೋಗಿದೆ. ಅದಕ್ ಮೇಲೆ ರೀಸೋಲ್ ಬೇರೆ ಮಾಡಿ ಅಂತಿದ್ದಾರೆ ಇವರು. ಅಯ್ಯೋ, ರೀಸೋಲ್ ಅಂದ್ರೆ ಫ್ರೆಂಚ್ ಅಲ್ಲಿ ಸಾರಿ ಅಂತ. ಬನ್ನಿ. ಸರಿ, ಟಾಮ್ ಇಲ್ಲಿಲ್ಲ. ಹುಡ್ಕೋಣ, ಪೇಂಟಿಂಗ್ ಇಲ್ಲೇ ಎಲ್ಲೋ ಇದೆ. ಎಲ್ಲರೂ ಹುಡುಕಿ. ಪೇಂಟಿಂಗ್. ಅಯ್ಯೋ, ಇದು ಬರೀ ಖಾಲಿ ಫ್ರೇಮ್ ಇದೆ. ಈ ರೂಮು ಫ್ರೆಶ್ ಆಗಿದೆ. ಖಂಡಿತ ಪೇಂಟಿಂಗ್ ಇಲ್ಲೇ ಇರ್ಬೇಕು. ಇಲ್ಲೆಲ್ಲೂ ಇಲ್ಲ. ಈ ರೀತಿ ಕಚ್ಗಳು ಯಾಕೆ ಆಗ್ತಾ ಇದೆ? ಓ, ನಾವು ಆ ಪೇಂಟಿಂಗ್ ನ ಹುಡುಕ್ಲೇಬೇಕಿವತ್ತು. ಇವತ್ ನನ್ನ ಪೇಂಟಿಂಗ್ ಅನ್ನ ಹುಡುಕ್ತೀನಿ ಅನ್ಮನ ಬೇಡ. ಅಯ್ಯೋ, ಇದೇನಿದು? ಅಯ್ಯೋ, ಇಷ್ಟೊಂದು ದೊಡ್ಡ ಬಟ್ಟೆ ಇಷ್ಟು ಚಿಕ್ಕ ಜೀವದ ಮೇಲೆನಾ? ಉಸಿರೇ ನಿಂತೋಗ್ಬಿಟ್ಟಿತ್ತು. ಜೀವ ಇದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಕಾಪಾಡಿ, ನಾನು ತಗ್ಲಾಕೊಂಡಿದ್ದೀನಿ. ಸಿಕ್ಬಿಡ್ತು. ಏನು ಹಿಂದೆಯಿಂದ ನನ್ನನ್ನು ಟಚ್ ಮಾಡಬೇಡ. ನನ್ನ ಹೃದಯ ಪಾಪಟ್ ಏನದು? ದುರ್ಬಲ. ಹಾ, ದುರ್ಬಲ. ಸಿಕ್ಬಿಡ್ತು ಪೇಂಟಿಂಗ್. ಇದು ಶಿವಲ್. ಟವಲ್ ಅಲ್ಲ, ಇದು ಪೇಂಟಿಂಗ್. ಅಯ್ಯೋ, ಶವಲ್ ಅಂದ್ರೆ ಕುದುರೆ. ಇದು ಕುದುರೆ ಪೇಂಟಿಂಗ್, ಟೀನಾಲಿಸಾ ಪೇಂಟಿಂಗ್ ಅಲ್ಲ. ಒಂದು ಕತ್ತೆ ಕುದುರೆ ಪೇಂಟಿಂಗ್ ನ ತಾನೇ ಹುಡುಕುತ್ತೆ ಅನ್ಮನೇ ಬೇಡ. ಅಯ್ಯೋ ದೇವ್ರೆ, ಟಾಮ್ ನ ಹುಡುಕ್ದೆ, ಪೇಂಟಿಂಗ್ ಸಿಗಲ್ಲ. ಅವನು ಖಂಡಿತ ಫ್ಲೋರೆನ್ಸ್ ಹೊರಡೋಗಿರ್ತಾನೆ, ಯಾಕಂದ್ರೆ ಅವನ ಮನೆ ಅಲ್ಲೇ ಇರೋದು. ಡಾಕ್ಟರ್ ಡೈಲಾಚಿ, ನಿಮ್ಗೆ ಟಾಮ್ ಫ್ಲಾರೆನ್ಸ್ ಅವರ ಮನೆ ಗೊತ್ತಿದ್ಯಾ? ನಾನ್ ಯಾವತ್ತು ಫ್ಲೋರೆನ್ಸ್ ಹೋಗಿಲ್ಲ, ಆದ್ರೆ ನನ್ನ ಹತ್ರ ಅವ್ರ ಅಡ್ರೆಸ್ ಇದೆ. ಜೋರ್ದಾರ್, ಕಿಟ್ಟಿಗೆ ಫೋನ್ ಮಾಡಿ ಹೇಳು, ಆ ಹೋಟ್ಲಲ್ಲೇ ಇರೋಕೆ. ನಾವ್ 2-3 ದಿನ ಫ್ಲೋರೆನ್ಸಿಗೆ ಹೋಗ್ತಾ ಇದೀವಿ. ಎಷ್ಟು ಹೆದರ್ಕೋತೀರಾ ನೀವು? ಅದು ನನ್ನ ಟೋಪಿ. ವಾವ್, ಎಷ್ಟು ಸುಂದರವಾದ ನಗರ ಇದು. ಹಾ, ಇಲ್ಲಿರೋ ಎಷ್ಟು ವಸ್ತುಗಳು ಕಿಟಾಚಿ ಫ್ಯಾಮಿಲಿಗೆ ಸಂಬಂಧಪಟ್ಟಿದ್ದು. ದೊಡ್ಡ ಮನೆ ತಂದವರು ಅನ್ಸುತ್ತೆ ಆ ಕಿಟಾಚಿ ಫ್ಯಾಮಿಲಿ. ಈಗ ಫ್ಯಾಮಿಲಿಯಲ್ಲಿ ಬರೀ ಕೆಟ್ರಿನಾ ಮಾತ್ರ ಇರೋದು. ಅವಳು ಕೂಡ ಆರ್ಟ್ ಕಲ್ಚರ್ ನ ಪ್ರಮೋಟ್ ಮಾಡೋದಕ್ಕೆ ತುಂಬಾ ದುಡ್ಡನ್ನ ಖರ್ಚು ಮಾಡ್ತಾಳೆ. ನಿಲ್ಸಿ, ನನ್ಗೆ ಆ ಗಾರ್ಡನ್ ನೋಡ್ಬೇಕನ್ನಿಸ್ತಿದೆ.
ಹಾ ನಾವಿಲ್ಲಿ ಸೈಟ್ ಸೀಯಿಂಗೋಸ್ಕರ ಬಂದಿಲ್ಲ ಅನ್ಮನನೇ ಬೇಡ. ನನಗಂತೂ ನಿಮ್ ಮೇಲೆ ಪಕ್ಕಾ ಅನುಮಾನ ಇದೆ. ನೀವಿಲ್ಲಿ ಟಾಮ್ನ ಹಿಡ್ಕೊಳಕ್ ಬಂದಿಲ್ಲ, ನಮ್ ದುಡ್ಡಲ್ಲಿ ಖರ್ಚು ಮಾಡಿಸಿ ಇಟಲಿ ನೋಡೋದಕ್ ಬಂದಿದ್ದೀರಾ. ನೋಡಿ ಅನುಮಾನ ಪಡೋ ಪಾಂಡವ್ರೆ, ನಮ್ ಇಂಟೆನ್ಷನ್ ಮೇಲೆ ಅನುಮಾನ ಪಡಬೇಡಿ. ಮಾಡ್ತೀನಿ, ಅನುಮಾನ ಮಾಡೋದು ನನ್ ಡ್ಯೂಟಿ. ನನಗೆ ಟ್ಯಾಕ್ಸಿ ಡ್ರೈವರ್ ಮೇಲೆ ಅನುಮಾನ ಬರ್ತಾ ಇದೆ. ಎಮಿ ಎನಿಮಿ ನಮ್ಗೆ ವೈರಿಗಳಂತ ಇದ್ದಾರೆ. ಏಮಿ ಮೀನ್ಸ್ ಫ್ರೆಂಡ್. ಎಸ್, ಜಗಳ ಮಾಡ್ಬೇಡಿ ಮತ್ತೆ ಕೆಲ್ಸದ ಬಗ್ಗೆ ನಮನ ಕೊಡಿ. ಅಯ್ಯೋ ಗಮನ ಅಲ್ಲ ಗಮನ. ಅದ್ನೂ ಇಟ್ಕೊಳ್ಳಿ. ಮುಂದೆ ಮ್ಯೂಸಿಯಂ ಇಂದ ರೈಟ್ ತಗೊಂಡ್ರೆ ಟಾಮ್ ನಮ್ಮನೆ. ಓ, ನಿಮ್ಗೆ ಇಟಲಿ ಬಗ್ಗೆ ಇಷ್ಟು ಚೆನ್ನಾಗಿ ಹೇಗ್ ಗೊತ್ತು? ನೀವಂತೂ ಇದಕ್ ಮುಂಚೆ ಇಲ್ಲಿಗೆ ಬಂದೇ ಇಲ್ವಲ್ಲ. ನನಗೆ ಪ್ರಪಂಚದ ಎಲ್ಲ ಮ್ಯೂಸಿಯಂಗಳ ಬಗ್ಗೆ ಗೊತ್ತಿದೆ. ಕ್ಯೂರೇಟರ್ ಆಗಿ 500 ವರ್ಷಗಳ ಅಭಿನವ ಇದೆ. ಅಯ್ಯೋ ಯಾಕೆ ನಮ್ ತರ ಎಲ್ಲ ಅಭಿನವ ಮಾಡ್ತಿದ್ದೀರಾ? ಅದು ಅಭಿನವ ಅಲ್ಲ, ಅನುಭವ. ಅದು ಅನುಭವ ಅನ್ಮನನೇ ಬೇಡ. ಎಸ್, ಅದು ಇದೆ. ಇಲ್ಲಿ ಲೆಫ್ಟ್ ನಲ್ಲಿ ನಿಲ್ಸ್ಕೋ, ಇಲ್ಲಿಂದ ನಡ್ಕೊಂಡು ಹೋಗೋಣ. ಇದೇ ಟಾಮ್ ನಮ್ಮನೆ. ಪಾಂಡ ಸರ್ ಕಿಟಕಿ. ಈಶ್, ಇಲ್ಲ ಇಲ್ಲ ಇಲ್ಲ, ಈ ಸಲ ನಾವು ಬಾಗ್ಲಿಂದಾನೇ ಹೋಗ್ತೀವಿ. ಆಲ್ ಕ್ಲಿಯರ್, ಎಲ್ಲರೂ ಒಳಗಡೆ ಬನ್ನಿ. ಇಲ್ಲಂತೂ ಯಾರೂ ಇಲ್ಲ. ಮತ್ತೆ ನಾವ್ಗಳು ಯಾಕೆ ಎಷ್ಟೊಂದು ಸಣ್ಣದಾಗಿ ಮಾತಾಡ್ತಾ ಇದೀವಿ? ಟಾಮ್ ಬೇರೆ ಕಡೆ ಬಚ್ಚಿಟ್ಕೊಂಡಿದ್ದಾನೆ ಅನ್ಸುತ್ತೆ. ನೀನ್ ಎಲ್ ಬಚ್ಚಿಟ್ಕೊಂಡಿದ್ಯಾ? ನಾನ್ ನಿನ್ನ ಹುಡುಕ್ತಾ ಇದ್ದೀನಿ ಇಲ್ಲಿ. ಟಾಮ್ ಎಲ್ಲೋ ಮಾಯ ಆಗಿದ್ದಾನೆ ಅನ್ಸುತ್ತೆ. ಅವ್ರ ಶಾಯರಿ ಹಾಡ್ತಾರಾ? ನೋ, ಅವನು ಓಡ್ ಹೋಗಿದ್ದಾನೆ. ಅದನ್ನ ಕಾಣೆ ಆಗಿದ್ದಾನೆ ಅಂತಾರೆ. ಕಾಣೆ ಆಗಿದ್ದಾನೆ ಅನ್ಮನನೇ ಬೇಡ. ಇಲ್ಲಿ ಹುಡ್ಕೋಣ, ಯಾವ್ದಾದ್ರು ಸಾಕ್ಷಿ ಸಿಕ್ಕರು ಸಿಗ್ಬಹುದು. ಡಾಕ್ಟರ್ ಡೈಲೈಚಿ, ಇಲೈಚಿ ಕಾಳಿಗಿಂತ ತುಂಬಾ ಚಿಕ್ಕದು ನಿಮ್ಮ ಹೃದಯ. ನಿಮ್ಮನ್ನ ನೋಡಿ ಹೆದರ್ಕೋತಾ ಇದ್ದೀರಾ? ಗೂಂಡಾಗಳು ಗೂಂಡಾಗಳು. ಯಾರ್ ನೀವು? ಇವರೆಲ್ಲ ಟಾಮ್ನ ಗೂಂಡಾಗಳು ಅನ್ಸುತ್ತೆ. ಬನ್ನಿ ಮುಂದೆ ನೋಡೋಣ ಯಾರಲ್ಲಿ ಎಷ್ಟು ದಮ್ಮಿದೆ ಅಂತ. ಜೊತೆಯಲ್ಲಿ ಹೆಜ್ಜೆ ಹಾಕಿ ನನ್ನ ಜೊತೆಗಾರರೇ. ವೆರಿ ಫೋರ್ ಫೋರ್ಟಾ ಇಲ್ಲೆಲ್ಲಿ ಕಾಣಿಸ್ತಾ ಇದೆ? ಅಯ್ಯೋ, ಫ್ರೆಂಚ್ ಅಲ್ಲಿ ಫೋರ್ಟ್ ಅಂದ್ರೆ ಸ್ಟ್ರಾಂಗ್ ಅಂತ. ಡಾಕ್ಟರ್ ಇಲೈಚಿ, ಒಂದು ಉರ್ದು ಮಾತಾಡಿ, ಇಲ್ಲಾಂದ್ರೆ ಫ್ರೆಂಚ್ ಅನ್ಮನನೇ ಬೇಡ. ಇದೇನು? ಯಾವ್ದೋ ಆಂಟಿಕ್ ಶಾಪ್ ನ ವಿಸಿಟಿಂಗ್ ಕಾರ್ಡ್ ಇರ್ಬೇಕು. ನನಗೆ ಇದ್ರ ಓನರ್ ಗೊತ್ತು. ನೋಡೋದಕ್ ಮಾತ್ರ ಆಂಟಿಕ್ ಶಾಪ್ ಇದು, ಆದ್ರೆ ಇವನು ಕಳ್ತನದ ಮಾಲ್ನ ತಗೊಂಡು ಮಾರಾಟ ಮಾಡ್ತಾನೆ. ಹಾ, ಟಾಮ್ ಖಂಡಿತ ಪೇಂಟಿಂಗ್ ನ ಇವ್ರಿಗೆ ಮಾರಿರ್ತಾನೆ. ಮಿಸ್ಟರ್ ಜೀವಾನಿ. ಯಾಶ್, ವಾಟ್ ಕ್ಯಾನ್ ಐ ಡೂ ಫಾರ್ ಯು ಬಾಬಾ? ವಿ ಆರ್ ಫ್ರಮ್ ಇಂಡಿಯಾ. ನೀವ್ ಇಂಡಿಯಾದಿಂದ ಬಂದಿದ್ದೀರಾ? ಅಯ್ಯೋ ಬನ್ನಿ, ಇಟಲಿನಲ್ಲಿ ಇಂಡಿಯಾ ಭಾಷೆ. ಅಯ್ಯೋ ದೇವ್ರೆ, ನಾನು ಇಂಡಿಯಾದವನೇ ಕಣಪ್ಪ. ಇಲ್ಲಿ ಜೀವಾನಿ ಅಂತ ನನ್ನ ಹೆಸರು. ನಾನ್ ತುಂಬಾ ಜಿಂಗಲಾಲ. ನಿಮ್ಗೆ ಹೇಳಿ ಏನ್ ಬೇಕು ಅಂತ ಎಲ್ಲ ಕೊಡ್ತೀನಿ ನಾನು.
ಈಗ ನೀನು ತುಂಬಾ ಚೆನ್ನಾಗಿದೀಯಾ, ತುಂಬಾ ಖುಷಿಯಿಂದ ಇದೀಯಾ. ಏನಂದೆ ಬಾಬಾ? ನಿಮ್ಮ ಬಲಿ ಬೇಕಿದೆ. ಏನಪ್ಪ ಹೇಳ್ತಾ ಇದೀಯಾ? ಅಯ್ಯೋ, ಬಲಿ ಅಲ್ಲ, ಬಟ್ಟೆ, ಅದು ಬಟ್ಟೆ. ಆಕ್ಚುಲಿ ನಾವು ವರ್ಲ್ಡ್ ಫೇಮಸ್ ಪೇಂಟಿಂಗ್ ನ ಖರೀದಿ ಮಾಡ್ಬೇಕಿತ್ತು. ನೀವು ನಮ್ ದೇಶದವ್ರಲ್ವಾ, ಎಲ್ಲಾನು ಮಾರ್ಬಿಡ್ತೀನಿ. ಬನ್ನಿ 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 ನನ್ ಜೊತೆ. ಎಲ್ಲ ವರ್ಲ್ಡ್ ನ ಫೇಮಸ್ ಪೇಂಟಿಂಗ್ ಅನ್ಸುತ್ತೆ. ಅರೆ ಹಾ ಬಾಬಾ, ಹಾ ಎಲ್ಲಾನು ಮಾರ್ಬಿಡ್ತೀನಿ. ಟೀನಾ ಲಿಸಾ ಪೇಂಟಿಂಗ್. ಆ? ಆ? ಅಯ್ಯೋ, ಇದಂತೂ ಕಿಟ್ಟಿ ಪೇಂಟಿಂಗ್. ಯಾವ ಕಿಟ್ಟಿ? ಇದು ವರ್ಲ್ಡ್ ಫೇಮಸ್ ಟೀನಾಲಿಸಾ ಪೇಂಟಿಂಗ್. ಅರೆ ನೀವು ಸರಿಯಾಗಿ ಕಂಡಿಡಿದ್ರಿ. ಎಂತ ಕಣ್ಣು ನಿಮ್ದು. ಬಾಬಾ ಬಾಬಾ ಬಾಬಾ. ಮರ್ಸಿ. ದಯೆ ಭಿಕ್ಷೆ ಯಾಕೆ ಕೇಳ್ತಾ ಇದೀಯಾ? ಅಯ್ಯೋ, ಮರ್ಸಿ ಅಂದ್ರೆ ಥ್ಯಾಂಕ್ ಯು ಅಂತ. ಅರೆ ಹೌದು ಬಾಬಾ, ಕೇವಲ 1 ಕೋಟಿಯ ಪೇಂಟಿಂಗ್ ಇದು. ಹೇಳಿ ಹೇಳಿ ಪ್ಯಾಕ್ ಮಾಡಿಸ್ಬಿಡ್ಲಾ? ಹಾ, 150 ಕೋಟಿ ರೂಪಾಯಿ ಪೇಂಟಿಂಗ್ ನ ಬರೀ 1 ಕೋಟಿಗೆ ಮಾರ್ತಿದ್ದಾರೆ. ಕಳ್ಳ ಸಿಕ್ಕದ, ಹಿಡ್ಕೊಳ್ಳಿ ಇವ್ರನ್ನ. ಯಾಕೆ ಹೊಡಿತೀರಪ್ಪ? ನೀವು 1.5 ಕೋಟಿನೇ ಕೊಡಿ ಅಲ್ವಾ? 1.5 ಕೋಟಿ ಏಟನ್ ಕೊಡ್ತೀವಿ. ಕಳ್ತನ ಮಾಲನ್ನ ಖರೀದಿ ಮಾಡ್ತೀಯಾ? ಕದ್ದಿರೋ ಮಾಲ ಏನ್ ಮಾತಾಡ್ತಿದ್ಯಾ? ನೀನ್ ಹಕ್ಕಿ ಆಗಿದ್ಯಾ ಏನೋ? ಇವನು ಪೊಪ್ಪಟ್, ಹಕ್ಕಿ ಹೇಗಾಗ್ತಾನೆ? ಈ ಪೇಂಟಿಂಗ್ ಮ್ಯೂಸಿಯಂ ಇಂದ ಕಳ್ತನ ಆಗಿದೆ. ಈಗ ಟಾಮ್ ಜೊತೆ ನೀನು ಕೂಡ ಜೈಲ್ ಹೋಗ್ತೀಯಾ? ಹಾ, ಏನ್ ಹೇಳ್ತಿದ್ಯಪ್ಪ? ಜೈಲ? ಅರೆ ಇಲ್ಲ ಇಲ್ಲ ಇಲ್ಲ, ಸರಿಯಾಗಿ ಕಂಡ್ಬಿಟ್ ನೋಡ್ರಪ್ಪ, ಇದು ಫಸ್ಟ್ ಕಾಪಿಯಾನಿ. ಹೌದು, ಇದಂತೂ ಫಸ್ಟ್ ಕಾಪಿ. ಏನೋ ಅಂದ್ಕೊಂಡಿದ್ದೆ, ಆದ್ರೆ ಏನೋ ಆಗೋಯ್ತು. ನಿಜವಾದ ಕೂಡ ಇಲ್ಲೇ ಇರುತ್ತೆ. ಟಾಮ್ ಮತ್ತೆ ಇವನು ಕಳ್ಳ. ನನ್ನ ಅಭಿನವ ಹೇಳುತ್ತೆ. ಅನುಭವ. ಅಯ್ಯೋ, ನಾನಂತೂ ಏನು ಮಾಡಿಲ್ಲಪ್ಪ. ನೀನ್ ಬೇಕಾದ್ರೆ ಟಾಮ್ನೆ ಕೇಳು. ಅಯ್ಯೋ, ಅವನ್ ಹೇಗ್ ಕೇಳೋದು? ಅವನು ಕಣ್ಮರೆ ಆಗಿದ್ದಾನೆ. ಅದೇನ್ ದೊಡ್ಡ ಸಮಸ್ಯೆ ಅಲ್ಲ ಬಿಡಪ್ಪ. ನನ್ನ ಹತ್ರ ಅವ್ರ ಹೊಸ ಮನೆ ಅಡ್ರೆಸ್ ಇದೆ. ತಗೋ ತಗೋ. ಅಲ್ಲಿದ್ದಾನೆ ಟಾಮ್. ಎಷ್ಟೊತ್ತಿಂದ ಹುಡುಕ್ತಿದ್ವಿ ನಾವು ನಿಮ್ಮನ್ನ, ಆದ್ರೆ ಈಗ ನೀವ್ ನಮಗ್ ಸಿಕ್ಕಿದ್ದೀರಾ. ಫಾಲೋ ಮಾಡಿ. ನಾನು ಹಿಂದೆ ಬರ್ತಾ ಇದ್ದೀನಿ. ನಾನು ನಿನ್ನ ಬಿಡಲ್ಲ ಟಾಮಿ. ನಿನ್ನ ಇವತ್ತು ಜೈಲಿಗೆ ಕಳಿಸ್ತೀನಿ. ನೀವು ಪೊಲೀಸ್ ಅಲ್ವಾ? ನಿಮ್ಮನ್ನ ಯಾಕೆ ಜೈಲಿಗೆ ಕಳಿಸ್ತಾರೆ ಯಾರಾದ್ರೂನು? ಇವನು ಕನ್ನಡ ಫಿಲ್ಮ್ ಹಾಡುಗಳ ದೊಡ್ಡ ಲುಚ್ಚ ಇದ್ದಾನೆ. ಅಯ್ಯೋ, ಲುಚ್ಚ ಅಂತ ಕೆಟ್ಟವ್ರಿಗೆ ಹೇಳೋದು. ಇದನ್ನ ಹುಚ್ಚು ಅಂತ ಹೇಳ್ತಾರೆ. ಅನ್ಮನೇ ಬೇಡ. ಅರೆ ಯಾರ್, ಅವನೇನಾದ್ರೂ ಮಾತಾಡ್ಕೊಳ್ಳಿ. ಈಗ ಅವನ್ನ ಫಾಲೋ ಮಾಡು. ರೈಟ್ ಯಾಕೆ ಹೋಗ್ತಾ ಇದ್ದೀರಾ? ಟಾಮ್ನ ಫಾಲೋ ಮಾಡಿ. ಅಯ್ಯೋ ಕತ್ತೆ, ಸ್ಪೀಡಾಗಿ ಹೋಗ್ಬೇಕಾದ್ರೆ ಬ್ರೇಕ್ ಹಾಕಿದಕ್ಕೆ ಗಾಡಿ ಟರ್ನ್ ಆಗಿದೆ. ಟಾಮ್ ಎಲ್ಲಿ? ಅಲ್ಲಿದ್ದೇನೆ ಟಾಮ್. ಅವನು ಗೊತ್ತಾಗಿದೆ ಅನ್ಸುತ್ತೆ ನಾವು ಅವನ್ನ ಫಾಲೋ ಮಾಡ್ತಾ ಇದೀವಿ ಅಂತ. ಅನ್ಮನೇ ಬೇಡ. ಎಷ್ಟು ಬುದ್ಧಿವಂತ ಇವನು. ಮೊದ್ಲೇ ಹಾಸ್ಪಿಟ್ಲಿಗೆ ಬಂದ್ಬಿಟ್ಟ. ಇವನಿಗೆ ಗೊತ್ತಿತ್ತು ಅನ್ಸುತ್ತೆ ನಾವು ಇವನ್ ಕೈ ಕಾಲನ್ನ ಮುರಿದು ಹಾಸ್ಪಿಟ್ಲಿಗೆ ಕಳಿಸ್ತೀವಿ ಅಂತ. ಅನ್ಮನೇ ಬೇಡ. ಡಾಕ್ಟರ್ ಡೈಲಾಚಿ ನೀವಾ? ಹೌದು, ಅವ್ರ ಜೊತೆ ನಾವು ಇದೀವಿ. ಈಗ ಸರಿಯಾಗಿ ಹೊಡಿತೀವಿ. ಇಲ್ಲ ಎತ್ತಾಕೊಂಡು ಹೋಗ್ಬೇಕಾ? ಅಯ್ಯೋ ಹೇಳು ಹೇಳು, ನಿನಗೀಗ ನಾವೇನ್ ಮಾಡ್ಬೇಕು ಅಂತ. ನನ್ಗೆ ಹೊಡಿತೀಯಾ?
ವಾಹ್, ಕೊನೆಗೂ ಕಾರ್ ತರಕಾರಿಲಿ ಬಂದ್ಬಿಡ್ತು. ಅಯ್ಯೋ ಇದೇನ್ ಕಾಕ್ರೋಚಾ ಸಾಂಬಾರ್ನಲ್ಲಿ ಬೀಳೋದಿಕ್ಕೆ. ಐ ಮೀನ್ ಕಂಟ್ರೋಲಿಗೆ ಬಂದ ಅಂತ. ಅದನ್ನ ವಶ ಪಡಿಸ್ಕೊಡ್ವಿ ಅಂತ ಹೇಳ್ತಾರೆ. ಯು ಆರ್ ಅಂಡರ್ ಅರೆಸ್ಟ್. ಆದ್ರೆ ನಾನೇನ್ ಮಾಡ್ದೆ? ಟೀನಾ ಲೀಸಾ ಅವರ ಪೇಂಟಿಂಗ್ ಕದ್ದಿರೋದಕ್ಕೆ. ವಾಟ್? ಟೀನಾ ಲೀಸಾ ಪೇಂಟಿಂಗ್ ಕಳ್ತನ ಆಗಿದ್ಯಾ? ವಾಹ್, ಎಂತ ರಾಕ್ಷಸನ ಆಕ್ಟಿಂಗ್ ಮಾಡ್ತಾ ಇದೀಯಾ? ಅಯ್ಯೋ ದೇವ್ರೆ, ಯಾಕೆ ಉರ್ದು ಮಾತಾಡಿ ನಮ್ ಪ್ರಾಣ ತೆಗಿತಾ ಇದ್ದೀರಾ? ಅದು ರಾಕ್ಷಸ ಅಲ್ಲ, ಬುದ್ಧಿವಂತ ಅಂತಾರೆ. ಅನುಮಾನನೇ ಬೇಡ. ಐ ಸ್ವೇರ್ ನಾನ್ ಪೇಂಟಿಂಗ್ ಕಳ್ತನ ಮಾಡಿಲ್ಲ. ಸುಳ್ಳು, ನಿನ್ನ ಫಿಂಗರ್ ಪ್ರಿಂಟ್ಸ್ ಮ್ಯೂಸಿಯಂ ಅಲ್ಲಿ ಸಿಕ್ಕಿದೆ. ಓಹೋ, ನಾನ್ ಮ್ಯೂಸಿಯಂ ನ ಕೇರ್ ಟೇಕರ್. ನನ್ನ ಫಿಂಗರ್ ಪ್ರಿಂಟ್ಸ್ ಮ್ಯೂಸಿಯಂ ನ ಎಲ್ಲಾ ಕಡೆ ಸಿಗುತ್ತೆ. ನಾನ್ ದಡ್ಡ ಇರ್ಬೋದು, ಆದ್ರೆ ನಿನ್ ಮಾತನ್ನ ನಂಬಲ್ಲ. ನೀನ್ ಕಳ್ತನ ಮಾಡದೇ ಇದ್ರೆ ಇಷ್ಟು ಸ್ಪೀಡ್ ಆಗಿ ಕಾರನ್ನ ಯಾಕೆ ಓಡಿಸ್ಕೊಂಡ್ ಬಂದೆ? ನಮ್ಮ ಮಾಮ್ ಸೀರಿಯಸ್ ಆಗಿದ್ದಾರೆ. ಹಾಸ್ಪಿಟಲ್ ಬರ್ತಾ ಇದ್ದೆ ನೋಡಿ. ಇವ್ರಿಗೋಸ್ಕರನೇ ನಾನು ಅರ್ಜೆಂಟ್ಲಿ ಪ್ಯಾರಿಸ್ ಇಂದ ಫ್ಲಾರೆನ್ಸ್ ಬಂದಿದ್ದು. ಅಂದ್ರೆ ಟಾಮ್ ಅಮ್ಮನ್ಗೆ ಆರೋಗ್ಯ ಸರಿ ಇಲ್ಲ. ಟಾಮ್, ಅವ್ರನ್ನ ಆಸ್ಪತ್ರೆ ಕರ್ಕೊಂಡು ಹೋಗು. ಇಲ್ಲ, ಇವನೇ ಉಪ್ಪು ಮಾಡ್ರೋನು. ಅಯ್ಯೋ, ಅದನ್ನ ತಪ್ಪು ಅಂತ ಹೇಳ್ತಾರೆ. ಅದು ಅಡ್ಗೆಗೆ ಹಾಕೋ ಅಂತ ಉಪ್ಪಲ್ಲ. ಅನುಮಾನನೇ ಬೇಡ. ನನಗೆ ಅನುಮಾನ ಇದೆ, ಇವನು ಟಾಮ್ ನ ಭೇಟಿಯಾಗಿದ್ದಾನೆ ಅಂತ. ಅದಕ್ಕಾಗಿ ಅವನನ್ನ ಕಾಪಾಡೋದಕ್ಕೆ ನೋಡ್ತಾ ಇದ್ದಾನೆ. ಇನ್ಸ್ಪೆಕ್ಟರ್ ಪಂಡಾ, ಟಾಮ್ ಮೇಲೆ ಅನುಮಾನ ಅಂತೂ ಇದೆ, ಆದ್ರೆ ಸಾಕ್ಷಿ ಇಲ್ಲ. ನಾವು ತುಂಬಾ ಕ್ರಿಮಿನಲ್ ಗಳನ್ನ ನೋಡಿದೀವಿ, ಇವನು ಕ್ರಿಮಿನಲ್ ಅಲ್ಲ. ಇಲ್ಲ ಇಲ್ಲ, ಇವನೇ ಆ ಕ್ರಿಮಿನಲ್. ಅನುಮಾನ ಪಡೋದು ನನ್ನ ಅಭ್ಯಾಸ, ಆದ್ರೆ ನೀವ್ ಹೇಳ್ತಾ ಇದ್ದೀರಾ ಅಂತ ನಾನ್ ಸ್ವಲ್ಪ ಯೋಚನೆ ಮಾಡ್ತೀನಿ. ಟಾಮ್, ನಾನ್ ಪೊಲೀಸು, ಸ್ವಲ್ಪ ತಪ್ಪಾಗಿ ತಿಳ್ಕೊಂಡೆ, ಕ್ಷಮಿಸ್ಬಿಡು. ನೀನೀಗ ಹೋಗು. ಅಯ್ಯೋ, ಟಾಮ್ ಕಳ್ಳ ಅಲ್ಲ. ನಾವು ಮೊದ್ಲಿಂದ ಎಲ್ಲಿ ಶುರು ಮಾಡಿದ್ವೋ ಅಲ್ಲೇ ಕರ್ಕೊಂಡು ಹೋಗ್ತಾ ಇದ್ದಾನೆ. ಇನ್ವೆಸ್ಟಿಗೇಷನ್ ಮತ್ತೆ ಶುರು ಮಾಡ್ಬೇಕಾಗುತ್ತೆ. ನೀವು ಮತ್ತೆ ಹೋಟೆಲ್ಗೆ ಹೋಗಿ, ನಾವು ನಾಳೆ ವಾಪಸ್ ಪ್ಯಾರಿಸ್ಗೆ ಹೋಗೋಣ. ಎಲ್ಲ ಮುಗಿದು ಹೋಯ್ತು. ಇವಾಗ ಪೇಂಟಿಂಗ್ ನಮಗೆ ಸಿಗೋದೇ ಇಲ್ಲ. ಅಯ್ಯೋ, ಸ್ಟ್ಯಾಚು ಅದ್ ನಿಮ್ಮನ್ನ ತಿನ್ಬಿಡಲ್ಲ. ಎಷ್ಟು ಹೆದರ್ಕೋತೀರಾ ನೀವು? ಚಿಕ್ಕ ವಯಸ್ಸಲ್ಲಿ ಅಮ್ಮ ದೆವ್ವದ ಕತೆ ಹೇಳಿ ಎದುರಿಸ್ತಿದ್ಲು. ಈಗ ನಂಗೆ ಎಲ್ಲ ಕಡೆ ದೆವ್ವ ಇದೆ ಅನ್ಸುತ್ತೆ. ನಡೀರಿ, ನನಗೀಗ ತುಂಬಾ ನಿದ್ದೆ ಬರ್ತಿದೆ. ಗುಡ್ ನೈಟ್. ಇದು ಮೊದಲನೇ ಕೇಸ್. ನಮ್ಗೆ ಯಾವ ಲೀಡು ಸಿಗ್ತಾನೆ ಇಲ್ಲ. ಅದನ್ ಕದ್ದಿರೋನು ಜಾಣ ಅನ್ಸುತ್ತೆ. ಒಂದ್ ವೇಳೆ ನಮ್ಗೆ ನಮ್ ದೇಶ ಟೀಮೇ ಸಿಕ್ಕಿದ್ರೆ ಇಷ್ಟೊತ್ತಿಗೆ ಹಿಡಿದ್ ಬಿಡ್ತಾ ಇದ್ವಿ ಅಲ್ವಾ? ಆದ್ರೆ ಇಲ್ಲಿರೋದು ಒಬ್ಬ ಅನುಮಾನ ಪಡೋ ಪಾಂಡ. ಅವನು ಹನಿ ಮೇಲೆ ಅನುಮಾನ ಪಡ್ತಾ ಇರ್ತಾನೆ. ಮತ್ತೆ ಇನ್ನೊಬ್ಬ ಪುಕ್ಲ, ಡಾಕ್ಟರ್ ಇಲಾಯ್ಚಿ. ಡಾಕ್ಟರ್ ಇಲೈಚಿ ಹೆದ್ರು ಪುಕ್ಲ ಅಲ್ಲ. ಹೌದು, ನಿನ್ ತರ ಕತ್ತೆ ಅಲ್ಲ ಅವನು ಎಲ್ಲದಕ್ಕೂ ಹೆದರ್ಕೋತಾನಪ್ಪ. ಹೆದರ್ಕೊಳ್ಳಂಗಿದ್ದಿದ್ರೆ ರಾತ್ರಿ ಒಬ್ನೇ ಹೊರಗೆ ಹೋಗ್ತಾ ಇರ್ಲಿಲ್ಲ. ಅಲ್ಲಿ ನೋಡಿ, ಹೊರಗಡೆ ಹೋಗ್ತಿದ್ದಾನೆ. ಈಗ ತಾನೇ ತುಂಬಾ ನಿದ್ದೆ ಬರ್ತಿದೆ ಅಂದ್ರು, ಆದ್ರೆ ಈಗ ಇಲ್ಲಿಗೆ ಹೋಗ್ತಾ ಇದಾರೆ. ಬಿಡಿ ಅವನನ್ನ, ವರ್ಕ್ ಮೇಲೆ ಹೋಗ್ತಿರ್ಬಹುದು. ಏನೋ ಮಿಸ್ ಹೊಡಿತಿದೆ. ಅಯ್ಯೋ, ಇದು ಗಾರ್ಡ್. ನಿಮ್ಗೆ ಹೆಲ್ಪ್ ಬೇಕಿತ್ತಾ ಸರ್? ಹೆಲ್ಪಾ? ಇಲ್ಲ ಇಲ್ಲ, ಬೇಡ. ನಿನ್ ಕೆಲ್ಸ ನೋಡ್ಕೊ ಹೋಗು. ಇಂಥ ಹೆದ್ರು ಪಕ್ಲ ರಾತ್ರಿ ಒಬ್ನೇ ಹೋಗೋದಕ್ಕಂತೂ ಇಷ್ಟಪಡೋದಿಲ್ಲ. ಏನೋ ಮಿಸ್ ಹೊಡಿತಾ ಇದೆ, ಬನ್ನಿ ನೋಡೋಣ. ಈ ಡಾಕ್ಟರ್ ಡೈಲೇಚಿ ಇಷ್ಟೊತ್ತಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದಾರೆ? ನಾವು ಅವರಿಂದ ಹೋಗ್ಲೇಬೇಕಾಗಿದೆ. ಬೇಗ ನಡೀರಿ, ನಾವು ಆ ಗಾಡಿನ ಫಾಲೋ ಮಾಡ್ಬೇಕು. ನನಗೆ ಗೊತ್ತಿದೆ, ನೀವೇ ಇಲ್ಲಿರೋದು ಅಂತ, ನೀವೇ ಇರ್ತೀರಾ ಅಂತ. ನೀವು ಟ್ಯಾಕ್ಸಿ ಓಡಿಸ್ತಾ ಇದ್ದೀರಾ? ಕೆಲಸದಿಂದ ತೆಗೆದ್ಬಿಟ್ರಾ? ಶಟ್ ಅಪ್! ನನ್ನ ಅನುಮಾನ ಸರಿ ಆಯ್ತು. ನನ್ನನ್ನ ದಡ್ಡನಾಗ್ ಮಾಡಿ ಫ್ರಾನ್ಸ್ ಇಂದ ಇಟಲಿಗೆ ಬಂದಿದ್ದೀರಾ, ಮತ್ತೀಗ ಇಟಲಿಯಿಂದ ಇಂಡಿಯಾಗೆ ಹೋಗ್ತಾ ಇದ್ದೀರಾ. ನಿಮ್ಗೆ ತಲೆ ಇದೆಯಾ? ಇದೆ. ಯಾಕೆ ಅನುಮಾನನಾ? ಇಲ್ಲ ಇದ್ರೆ ಅದನ್ನ ಬಳಸಿ.
ನಾವು ಡಾಕ್ಟರ್ ಇಲೈಚಿನ ಫಾಲೋ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ವಿ. ಡಾಕ್ಟರ್ ಡೈಲಾಚಿ ಮೊದಲನೇ ಸಲ ಫ್ಲಾರೆನ್ಸ್ ಬಂದಿದ್ದಾರೆ. ಅಂದ್ರೆ ಅವರು ಯಾರನ್ನ ಭೇಟಿ ಮಾಡಕ್ ಹೋಗ್ತಾ ಇದ್ದಾರೆ. ಯು ಆರ್ ರೈಟ್. ನೀವೀಗ ಟ್ಯಾಕ್ಸಿ ಸ್ಟಾರ್ಟ್ ಮಾಡಿ ರೈಟ್ ತಗೊಳ್ಳಿ. ಡಾಕ್ಟರ್ ಡೈಲಾಚಿ ಆ ಕಡೆ ಹೋಗ್ತಾ ಇದ್ದಾರೆ. ಬೇಗ ಹೋಗಿ, ಅಲ್ಲಿ ಹೋಗ್ತಾ ಇದೆ ಆ ಕಾರು. ಹಾ ಗೊತ್ತಿದೆ. ಅಯ್ಯೋ, ಇವರು ಕಿಟಾಚಿ ಮೆನ್ಷನ್ಗೆ ಯಾಕೆ ಹೋದ್ರು? ಸಹಾಯ ಕೇಳಕ್ ಹೋಗಿರ್ಬೇಕು. ಕೆಟ್ರಿನಾ ಅವರು ತುಂಬಾ ಜನಕ್ಕೆ ಸಹಾಯ ಮಾಡ್ತಾರೆ. ಇಲ್ಲ ಇಲ್ಲ ಇಲ್ಲ, ಏನೋ ಮಿಸ್ ಹೊಡಿತಾ ಇದೆ. ಇಷ್ಟು ರಾತ್ರಿಲಿ ಯಾರು ಹೆಲ್ಪ್ ಕೇಳಕ್ ಹೋಗಲ್ಲ. ಹಾ, ಗಾರ್ಡ್ಸ್ ಅಂತೂ ಗಾಡಿನ ನಿಲ್ಲಿಸ್ಲಿಲ್ಲ. ಡಾಕ್ಟರ್ ಡೈಲೇಚಿ ಹತ್ರ ಇಷ್ಟು ದುಬಾರಿ ಕಾರ್ ಹೇಗ್ ಬಂತು? ನನ್ಗೀಗ ಅನುಮಾನ ಬರ್ತಾ ಇದೆ. ಅನುಮಾನನೇ ಬೇಡ ನನಗೂ. ಆ, ಎಲ್ಲ ಕಡೆ ಡಾಕ್ಟರ್ ಡೈಲಾಚಿ ಇದ್ದಾರೆ. ಇಲ್ಲ, ಡಾಕ್ಟರ್ ಡೈಲೈಚಿ ಇಲ್ಲೆಲ್ಲಿದ್ದಾರೆ? ನನ್ ಮಾತು ಅರ್ಥ ಮಾಡ್ಕೋ. ಲೂಟ್ ಮ್ಯೂಸಿಯಂ ಅಲ್ಲಿ ಕಳ್ತನ ಆಯ್ತು. ಡಾಕ್ಟರ್ ಡೈಲಾಚಿ ಅಲ್ಲಿ ಕ್ಯೂರೇಟರ್ ಆಗಿದ್ರು. ಕಳ್ತನ ಆಗಿದ್ ರಾತ್ರಿ ಸೆಕ್ಯೂರಿಟಿ ಸಿಸ್ಟಮ್ ಆಫ್ ಆಗಿತ್ತು. ಡಾಕ್ಟರ್ ಡೈಲಾಚಿ ನಮ್ಮನ್ನ ಟಾಮ್ ಮನೆಗೆ ಪ್ಯಾರಿಸ್ ಕರ್ಕೊಂಡು ಹೋದ್ರು. ಫ್ಲೋರೆನ್ಸ್ ಅಲ್ಲಿರೋ ಟಾಮ್ ಮನೆ ಅಡ್ರೆಸ್ ಅವ್ರಿಗೆ ಗೊತ್ತಿದ್ರು ಕೂಡ ಡಾಕ್ಟರ್ ಡೈಲಾಚಿ ಕೊಡ್ಲಿಲ್ಲ. ಅಲ್ಲಿ ಕೆಲವು ರೌಡಿಗಳು ಅಟ್ಯಾಕ್ ಮಾಡಿದ್ರು. ಅವರೆಲ್ಲ ಟಾಮ್ ಗೂಂಡಾಗಳು ಅಂತ ಹೇಳಿದ್ರು. ಟಾಮ್ ಕಳ್ತನನೇ ಮಾಡಿಲ್ಲ ಅಂದ್ಮೇಲೆ ನಮ್ಮ ಮೇಲೆ ಅಟ್ಯಾಕ್ ಯಾಕೆ ಮಾಡ್ತಾರೆ? ಅಟ್ಯಾಕ್ ಮಾಡ್ಸಿದ್ದು ಅವರೇ. ನಾವು ಕೇಸ್ ಸಾಲ್ವ್ ಮಾಡೋದನ್ನ ತಡಿಬೇಕು ಅಂತ. ಅಂದ್ರೆ ಡಾಕ್ಟರ್ ಡೈಲಾಚಿ ಹಾಗೆ ಅನ್ಸುತ್ತೆ. ಅವನು ಸ್ಮಾರ್ಟ್ ಆಗಿ ನಮ್ ಇನ್ವೆಸ್ಟಿಗೇಷನ್ ಲೀಡ್ ಮಾಡ್ದ. ಶಾಪ್ ಕೀಪರ್ ಅಡ್ರೆಸ್ ಕೂಡ ಅವನಿಗೆ ಸಿಗ್ಲಿಲ್ಲ. ನಾವು ಟಾಮ್ ನ ಭೇಟಿ ಮಾಡಿ ಬಂದ್ಮೇಲೆ ಡಾಕ್ಟರ್ ಡೈಲೇಚಿ ಚಡಪಡಿಸ್ತಾ ಇದ್ರು. ಆಮೇಲೆ ಹೇಳಿದ್ರು ನಿದ್ದೆ ಬರ್ತಿದೆ ಅಂತ. ಆಮೇಲೆ ಇಲ್ಲಿಗೆ ಬಂದಿದ್ದಾರೆ. ನಿಮಗೆ ಗೊತ್ತೋ ಗೊತ್ತಿಲ್ವೋ, ಆದ್ರೆ ನನಗೆ ಪಕ್ಕ ನಂಬಿಕೆ ಇದೆ. ಅದನ್ನ ಕಳ್ತನ ಮಾಡಿರೋದು ಇವನೇ. ಮತ್ತೆ ನಮ್ಮ ಅನುಮಾನನ ಸಾಕ್ಷಿಯಾಗಿ ಹೇಗ್ ಬದಲಾಯಿಸೋದು? ಅಯ್ಯೋ, ಇದಂತೂ ಕಿಟ್ಟಿ ಪೇಂಟಿಂಗ್. ಐಡಿಯಾ. ಟೀನಾ ಲಿಸಾ ಅವ್ರ ಪೇಂಟಿಂಗ್ ತರೋಣ. ಟೀನಾ ಲಿಸಾ ಸಹಾಯ ಮಾಡ್ತಾರೆ. ಕಿಟಿಗ್ ಫೋನ್ ಮಾಡು, ನೆಕ್ಸ್ಟ್ ಫ್ಲೈಟ್ ಹತ್ಕೊಂಡು ಫ್ಲೋರೆನ್ಸಿಗೆ ಬರೋದಕ್ಕೆ. ಏನಾಯ್ತು? ಇಷ್ಟು ಅರ್ಜೆಂಟ್ ಆಗಿ ನನ್ನ ಪ್ಯಾರಿಸಿಂದ ಯಾಕೆ ಕರ್ಸಿದ್ರಿ? ಈಗ ನಿಮ್ಮಿಂದ ನಮಗೆ ತುಂಬಾ ಖುಷಿ ಸಿಗುತ್ತೆ. ನೀವು ಬಂದಿದ್ದೀರಾ ಅಂದ್ರೆ ಸಮಸ್ಯೆ ಬಗ್ಗೆ ಹರಿಯುತ್ತೆ. ನನ್ನ ಅಂತಾಕ್ಷರಿ ಆಡೋಕ್ಕಿಂತ ಕರ್ಸಿದ್ರಾ? ಅವನ ಇಗ್ನೋರ್ ಮಾಡು. ಟೀನಾ ಲಿಸಾ ಪೇಂಟಿಂಗ್ ಕಳ್ತನದ ಕೇಸ್ನ ನಾವು ಸಾಲ್ವ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದೀವಿ. ಅದಕ್ಕೆ ನಿನ್ ಸಹಾಯ ಬೇಕೇ ಬೇಕು. ಅಯ್ಯೋ, ನಾನು ಡಿಟೆಕ್ಟಿವ್ ಅಲ್ಲ, ನಾನೊಬ್ಳು ಆಕ್ಟ್ರೆಸ್. ನೀನೀಗ ಆಕ್ಟಿಂಗ್ ಮಾಡಿದ್ರೆ ಸಾಕು, ಅನುಮಾನನೇ ಬೇಡ. ಅರೆ, ಈ ಗ್ಲಾಸ್ ತನ್ನಂತಾನೆ ಹೇಗ್ ಬಿತ್ತು? ನಾನೇ ಅದನ್ನ ಬೀಳ್ಸಿದ್ದು. ಮೊದ್ಲು ಗ್ಲಾಸ್ನ, ಆಮೇಲೆ ಹಾಲ್ನ. ಟೀನಾ ಲಿಸಾ! ಬಟ್ಟೆ ಇಲ್ಲ ಅಂದ್ರು ನಿನ್ ತಲೆನೇ ಕೆಡಿಸ್ಕೊಳ್ಳೋ ಹಾಗಿಲ್ಲ. ಅನ್ಕೊಳ್ಳೋದಿಲ್ಲ, ನಾನೀಗ ತಲೆ ಕೇರ್ಕೋತೀನಿ. ಇವರಿಂದಾನೇ ಹೆದರ್ತಾ ಇದ್ರೆ ಇನ್ನು ನಾನೇನಾದ್ರೂ ಮಾಡಿದ್ರೆ ನೀನೇನ್ ಮಾಡ್ತೀಯಾ? ಟೀನಾ ಲಿಸಾ! ಮಹಾನ್ ಆತ್ಮಗಳಿಗೆ ಮಾತ್ರ ಈ ಹೆಸರಿರುತ್ತೆ. ಹಾ, ಸರ್ನೇಮ್ ತಗೋ, ಮರ್ಯಾದೆಯಿಂದ ಹೆಸರಿಡ್ಕರಿ. ನೀನು ಕೂಡ ಇನ್ 2-3 ವರ್ಷದಲ್ಲಿ ಆತ್ಮ ಆಗ್ತಿದೆಯಲ್ಲ.
ಟೀ ಕುಡಿಬೇಕು ಅನ್ನಿಸ್ತಾ ಇದೆ. ಈ ಡಾಕ್ಟರ್ ಇಲೈಚಿನ ಕುಟ್ಟಿ ಟೀನಲ್ಲಿ ಹಾಕ್ಬಿಡ್ತೀನಿ. ಇಲ್ಲ, ಇವನ್ ತಲೆ ತೆಗ್ದು ನಾನು ಪಾಯಸದಲ್ಲಿ ಹಾಕ್ತೀನಿ. ಸಾಕು ನಿಲ್ಸು. ಅವನಿಗೆ ಏನ್ ಮಾಡ್ಬೇಕು ಅದನ್ನೆಲ್ಲ ನಾನೇ ಮಾಡ್ತೀನಿ. ಯಾಕಂದ್ರೆ ನನ್ ಪೇಂಟಿಂಗ್ ಕಳ್ತನ ಆಗಿದೆ. ಇಲ್ಲ ಇಲ್ಲ, ನಿಮ್ಮ ಮಾತು ತಪ್ಪಿದೆ. ಬೆಳಿಗ್ಗೆ ಹೇಗ್ ರಾತ್ರಿ ಆಯ್ತು, ಈಗಿಂದ ರಾತ್ರಿ 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 ರಾತ್ರಿ. ಅಯ್ಯೋ ಅಕ್ಕ, ಅರ್ಥ ಮಾಡ್ಕೋ. ಇವನ್ಗೆ ಉರ್ದು ತೊಂದ್ರೆ ಇದೆ. ಇವನು ಬೆಳಗ್ಗೆ ಆಗಿದೆ ಅಂತಿದ್ದಾನೆ. ಹಾ ಹಾ, ನನಗೆ ಬೆಳಗ್ಗೆ ಮಧ್ಯಾಹ್ನ ಸಂಜೆ ರಾತ್ರಿ ಎಲ್ಲ ಬೇಕಾಗಿಲ್ಲ. ಅದು ನಿನ್ ಜವಾಬ್ದಾರಿ ಆಗಿತ್ತು. ನೀನಿದ್ರು ನನ್ ಪೇಂಟಿಂಗ್ ಯಾಕೆ ಕಳ್ತನ ಆಯ್ತು? ಇಲ್ಲ ಇಲ್ಲ, ನಾನು ಕ್ಯೂರೇಟರ್ ಆಗಿ 200 ವರ್ಷಗಳ ಅನುಭವ ಇದೆ. ಇದು ಅನುಭವ ಅಲ್ಲ. ಸರಿಯಾಗಿದೆ, ಅವ್ನು ಹೇಳಿದ್ದು ಸರಿಯಾಗಿದೆ. ಇರಬಹುದು, ಆದ್ರೆ ಅನುಭವ ಕೆಲ್ಸಕ್ಕೆ ಬರ್ಲೇ ಇಲ್ಲ. ನನ್ ಪೇಂಟಿಂಗ್ ಕಳ್ತನ ಆಗ್ಬಿಡ್ತು. ಎಲ್ಲಿದೆ? ಎಲ್ಲಿರಬಹುದು ನನ್ ಪೇಂಟಿಂಗ್? ಕೆಟ್ರಿನಾ ಹತ್ರ ಇದೆ. ದಯವಿಟ್ಟು ನಂಬಿ, ನಿಮ್ಮ ಪೇಂಟಿಂಗ್ ಕಟ್ರಿನಾ ಹತ್ರ ಇದೆ. ಇದೆಲ್ಲ ಪಿತೂರಿನಾ? ಅದು ಕೂಡ. ಅದೇನಿದೆಯೋ ಎಲ್ಲ ಕಟ್ರಿನಾದೆ. ಪೇಂಟಿಂಗ್ ಕಟ್ರಿನಾ ಮೆನ್ಷನ್ ಅಲ್ಲಿದೆ. ಹೋಗಿ ಹೋಗಿ ಮತ್ತೆ ತಗೊಳ್ಳಿ, ನನಗೇನು ಮಾಡ್ಬೇಡಿ. ಅಯ್ಯೋ ದಡ್ಡ, ಕಷ್ಟವಾಗಿ ಅಂದ್ರೆ ನೀನು ಸಾಯ್ತೀಯಾ. ಸ್ಪಷ್ಟವಾಗಿ ಬೇಡ್ಕೋ, ಸ್ಪಷ್ಟವಾಗಿ. ಅದೇನಾದ್ರೂ ಆಗ್ಲಿ, ನನ್ನನ್ನು ಬಿಟ್ಬಿಡಿ. ನೀವು ಹೋರಾಡಿ ಹಾರಾಡಿ ಕಾದಾಡಿ ಏನಾದ್ರೂ ಮಾಡ್ಕೊಳ್ಳಿ, ನನ್ನನ್ನು ಮಾತ್ರ ಬಿಟ್ಬಿಡಿ. ಬನ್ನಿ, ಕೆಲ್ಸ ಮುಗೀತು. ಹನಿ, ಹಾ, ನಿನ್ನಿಂದ ಸತ್ಯ ಹೊರಗಾಕ್ಸೋದಿಕ್ಕೆ ನಾವು ಆತ್ಮ ಆಗಿದ್ವಿ. ನನ್ನ ಡಾಕ್ಟರ್ ಡೈಲಾಚಿನ ಮೂರ್ಖನ ಮಾಡಿದ್ಯಾ. ಸತ್ಯ ಏನೋ ತಿಳ್ಕೊಂಡೆ, ಆದ್ರೆ ಇದನ್ನ ಯಾರಿಗೂ ಹೇಳೋದಿಕ್ಕಾಗಲ್ಲ. ಇವರಿಗೆಲ್ಲ ತಲೆ ಬಗ್ಸಿ. ಅರೆ, ತಲೆ ಯಾಕೆ ಕಡಿತಾ ಇದ್ದೀರಾ? ತಲೆ ಬಗ್ಸಿ. ಇವ್ ನನ್ಗಿಂತ ತುಂಬಾ ದೊಡ್ಡ ದಡ್ಡ. ಇವ್ ನನ್ಗೆ ಸಲಾಂ ಮಾಡ್ತಾ ಇದಾರೆ. ತಲೆ ತೆಗಿಯೋದಿಕ್ಕೆ ತಲೆ ತೆಗೀರಿ ಅಂತ ಹೇಳ್ಬೇಕು. ಕೇಳಿಸ್ತಾ? ಇವನು ಕನ್ನಡದಲ್ಲಿ ಏನ್ ಹೇಳ್ತಿದ್ದಾನೋ ಅದನ್ನ ಫ್ರೆಂಚ್ ಅಲ್ಲಿ ಮಾಡಿ. ತುಂಬಾ ಕಾಡ್ಸಿದಾನೆ, ನಾವೀಗ ಕಾಡಿಸ್ತೀವಿ. ತುಂಬಾ ಅಳಿಸಿದಾನೆ, ನಾವೀಗ ಅಳಿಸ್ತೀವಿ. ತಪ್ಪು ಮಾಡಿದವ್ರಿಗೆ ಇದೇ ಶಿಕ್ಷೆನೇ ಆಗೋದು. ಅನ್ಮನನೇ ಬೇಡ. ಅರೆ ಯಾರ್, ಒಂದ್ ಮಾತ್ ನನಗೆ ಅರ್ಥ ಆಗ್ಲಿಲ್ಲ. ಇಷ್ಟು ಫೇಮಸ್ ಇಂತ ಅಮೀರ್ ಕಟ್ರೀನಾ 200 ಕೋಟಿ ಬೆಲೆ ಬಾಳೋ ಪೇಂಟಿಂಗ್ಗೋಸ್ಕರ ಹೀಗ್ಯಾಕ್ ಮಾಡಿದ್ರು? ಬನ್ನಿ ಮತ್ತೆ ಹಾಗಾದ್ರೆ ಕಂಡುಹಿಡಿಯೋಣ. Police from Paris. Madam, police from Paris. Okay? Okay. Please come. ಕಟ್ರಿನಾ ಹತ್ರ ಎಷ್ಟು ದುಡ್ಡಿರ್ಬೋದು? ಎಷ್ಟು ಅಂದ್ರೆ 2-3 ದೇಶ ಖರೀದಿ ಮಾಡ್ಬೋದು. ಮೇಲಿರೋ ದೇವ್ರು ಏನೇ ಕೊಟ್ರು ತುಂಬಾನೇ ಜಾಸ್ತಿ ಕೊಡ್ತಾನೆ. ವೆಲ್ಕಮ್, ನಿಮ್ಮೆಲ್ಲರಿಗೂ ಸ್ವಾಗತ. ಗೋಡಿನ ಸ್ಟೀಲಲ್ಲಿ ಮಾಡಿದ್ದಾರೆ. ಟಾಟಾ ಪ್ಲಾಟಿನಮ್ ಅದು. ಅಲ್ಲಿರೋ ಲೈಟು ಡೈಮಂಡ್ ಅಂತ ಅನ್ಸುತ್ತೆ. ಅನ್ಮನನೇ ಬೇಡ. ಏನೇ ಹೇಳಿ, ಕಟ್ರಿನಾ ಟೇಸ್ಟ್ ಅಂತೂ awesome ಆಗಿದೆ. ಎಷ್ಟು ಪೇಂಟಿಂಗ್ಗಳಿದಾವೆ. ನಿಂದಲ್ಲ, ಟೀನಲ್ಲಿ ಸದ್ ಪೇಂಟಿಂಗ್ ಅದು.
ಭೇಟಿಯಾಗಕ್ ಬಂದಿದ್ದೀರಾ? ನಿಮ್ ಹತ್ರ ಇಷ್ಟೊಂದ್ ದುಡ್ಡಿದ್ರು ಬರೀ 200 ಕೋಟಿ ಪೇಂಟಿಂಗ್ ನ ನೀವ್ಯಾಕ್ ಕಳ್ತನ ಮಾಡಿದ್ರಿ? ಹಾ, ನಾನ್ ಯಾಕೆ ಕಳ್ತನ ಮಾಡ್ಲಿ? ಸುಳ್ಳು ಹೇಳ್ಬೇಡಿ, ಡಾಕ್ಟರ್ ಡೈಲಾಚಿ ಅವರು ಎಲ್ಲ ಹೇಳಿದ್ದಾರೆ. ಹಣಕ್ಕೋಸ್ಕರ ನೀವು ನಿಮ್ಮ ಮರ್ಯಾದೆನ ಮೂರ್ಖಾಸೆಗೆ ಹರಾಜ್ ಹಾಕದ್ರಿ. ಲಿಸನ್, ಎಲ್ಲವೂ ಬರೀ ದುಡ್ಡಿಗೋಸ್ಕರ ಆಗೋದಿಲ್ಲ. ಕೆಲವೊಂದು ವಸ್ತುಗಳ ಜೊತೆ ಎಮೋಷನಲ್ ಅಟ್ಯಾಚ್ಮೆಂಟ್ ಇರುತ್ತೆ. ಅದು ಈ ಪೇಂಟಿಂಗ್ ಜೊತೆ ನನಗಿದೆ. ಸರಿ, ಆರ್ಟ್ ಅಂದ್ರೆ ನಿಮ್ಗೆ ತುಂಬಾ ಇಷ್ಟನೇ, ಆದ್ರೂ ಅದು ಬರೀ ಪೇಂಟಿಂಗ್ ಅಲ್ಲ, ನಮ್ಮ ಹಿರಿಯರ ಪೇಂಟಿಂಗ್ ಆಗಿದೆ. ಟಿನಾಲಿಸಾ ಕಿಟಾಚಿ ವಂಶದವಳಾಗಿದ್ದಾಳೆ. ಆದ್ರೂ ಕಳ್ತನ ಮಾಡೋದು ತಪ್ಪು. ಕಳ್ತನ? ಯಾರ್ ಕಳ್ತನ ಮಾಡಿದ್ದು? ಡ್ಯೂಕ್ ನ ಗ್ರೇಟ್ ಗ್ರ್ಯಾಂಡ್ ಫಾದರ್. ಅವರು ಬಲವಂತದಿಂದ ಪೇಂಟಿಂಗ್ ನ ಕಿತ್ಕೊಂಡು ಹೋಗಿದ್ರು. ನಾನು ಕೇವಲ ನನ್ನ ಫ್ಯಾಮಿಲಿ ಪ್ರೈಡ್ ನ ವಾಪಸ್ ತಂದಿದ್ದೀನಿ. ಮತ್ತು ಕಳ್ತನ ಮಾಡೋದಕ್ಕೆ ನಾ ಹೇಳಿರ್ಲಿಲ್ಲ. ನಾನು ಪೇಂಟಿಂಗ್ ತಗೊಳ್ಳೋದಕ್ಕಂತಾನೆ ಮ್ಯೂಸಿಯಂಗೆ ಹೋಗಿದ್ದು. ಕಳ್ತನನ ಡಾಕ್ಟರ್ ಡೈಲಾಚಿ ಮೊದ್ಲೇ ಮಾಡಿದ್ರು. ಅವ್ರು ನನ್ಗೆ ಪೇಂಟಿಂಗ್ ನ ಮಾರೋದಿಕ್ ಬಂದ್ರು. ಓ, ಕಟ್ರಿನಾ ಅವ್ರ ಹೆಸರು ತಗೊಂಡು ಡಾಕ್ಟರ್ ಡೈಲಾಚಿ ನಮ್ಮನ್ನ ದಿಕ್ ತಪ್ಪಿಸ್ತಾ ಇದ್ರು ಅಂತ ಅನ್ಸುತ್ತೆ. ಹಾಗಾದ್ರೆ ನಿಜವಾದ ಕಳ್ಳ ಅವರೇನೆ. ಟಿನಾಲಿಸಾ, ನೀವು ಮೋಸ ಹೋದ್ರಿ. ಇದು ನನ್ ಫ್ರೆಂಡ್ ಕಿಟ್ಟಿ. ಕಿಟಿ, ಯಾರ್ ನೀನು ಮತ್ತೆ ಎಲ್ಲಿಂದ ಬಂದಿದ್ಯಾ? ನಾನು ಇಂಡಿಯಾದಿಂದ ಬಂದಿದ್ದೀನಿ. ನಾನಿರೋದು ಖನ್ನಾ ಅವ್ರ ಮನೆಯಲ್ಲಿ. ಅವ್ರು ಇಲ್ಲಿಗೆ ಡಿಕೋಸ್ಟಾ ಮನೆ ಕರ್ಕೊಂಡು ಬಂದಿದ್ದಾರೆ. ಹಾ, ಆದ್ರೆ ನೀವು ನನ್ನ ಕಸಿನ್ ಸಿಸ್ಟರ್ ಆಗ್ತೀರಾ. ನಿಮ್ಮನ್ನ ನೋಡಿದ್ದೆ ನನಗೆ ಗೊತ್ತಾಗೋಯ್ತು. ಅಚ್ಚ ಹೊಡ್ದಂಗೆ ಟಿನಾಲಿಸಾ ಮುಖ ತರನೇ ಇದೆ. ಇದ್ಯಾವ ನಾಟಕ? ಇವ್ರು ಇಂಡಿಯಾದವರು, ನೀವ್ ಇಟಲಿಯವರು. ನೀವಿಬ್ರು ಅಕ್ಕ ತಂಗಿ ಆಗೋದಕ್ಕೆ ಹೇಗ್ ಸಾಧ್ಯ? ನೋಡಿ ಈ ಬುಕ್ ನ, ನಮ್ಮ ಫ್ಯಾಮಿಲಿ ಹಿಸ್ಟ್ರಿಲೇ ಬರ್ದಿದೆ. ನಮ್ಮ ಅಂಕಲ್ ಕೋಪ ಮಾಡ್ಕೊಂಡು ಡಿಕೋಸ್ಟಾ ಜೊತೆ ಇಂಡಿಯಾಗೆ ಹೊರಟೋದ್ರು. ಹಾಗಾಗಿ ಕಿಟಿ ಅವ್ರದೇ ಮಗಳು. ಲಿಸನ್, ಯಾರಿದ್ದೀರಾ? ಪ್ರಿನ್ಸೆಸ್ ಕಿಟಿನ ಸ್ವಾಗತ ಮಾಡ್ ಬನ್ನಿ. ಸ್ಟಾಪ್! ಅಯ್ಯೋ, ಏನ್ ನಡೀತಾ ಇದೆ ಇಲ್ಲಿ? ನಾವು ಟೀನಾಲಿಸಾ ಪೇಂಟಿಂಗ್ ಇನ್ವೆಸ್ಟಿಗೇಷನ್ ಮಾಡಕ್ ಬಂದಿದ್ದಿಲ್ಗೆ. ನೀವ್ ತಗೊಂಡ್ ಹೋಗಿ ಪೇಂಟಿಂಗ್. ನಮ್ಗಂತೂ ಜೀವಿತವಾಗಿರೋ ಕಿಟಿನೇ ಸಿಕ್ಕಿದಾಳೆ. ಇವಾಗ ನಮ್ಗೆ ಪೇಂಟಿಂಗ್ ಅವಶ್ಯಕತೆನೇ ಇಲ್ಲ. ನೀವು ಕಳ್ತನ ಮಾಡಿರೋ ವಸ್ತುನ ಖರೀದಿ ಮಾಡಿದೀರಾ? ಇಲ್ಲ, ಅದಕ್ಕಿನ್ನೂ ಪೇಮೆಂಟ್ ಆಗೇ ಇಲ್ಲ. ಡಾಕ್ಟರ್ ಡಿಲಾಚಿನೇ ನಮ್ಗೆ ಹೇಳ್ದೆ ಕೇಳ್ದೆ ಪೇಂಟಿಂಗ್ ನ ಎಲ್ಲ ಕಳ್ಸಿದ್ದಾರೆ. ನಾವಂತೂ ಪೇಂಟಿಂಗ್ ನ ಅವ್ರಿಗೆ ಕೊಡೋದಕ್ಕೆ ಹೇಳಿರ್ಲಿಲ್ಲ. ಆದ್ರೆ ನಾವ್ ನಿಮ್ಗೆ ವಾಪಸ್ ಕೊಡ್ತಾ ಇದೀವಿ ಪೇಂಟಿಂಗ್ ನ. ಇನ್ಸ್ಪೆಕ್ಟರ್ ಪಾಂಡಾ, ಇವರು ಅಪರಾಧ ಮಾಡಿಲ್ಲ. ಏನೋ ಸಣ್ಣ ತಪ್ಪಾಗಿದೆ. ಏನೋ ಸಣ್ಣ ಎಮೋಷನ್ ಇರೋದ್ರಿಂದ ಆ ಪೇಂಟಿಂಗ್ ಬಗ್ಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿಲ್ಲ. ಮತ್ತೆ ನೀನೀಗ ವಾಪಸ್ ಅದನ್ನೇ ಮಾಡ್ತಾ ಇದ್ಯಾ ಅನ್ನೋ ನನ್ನ ಬೇಡ. ಹಾ ಇನ್ಸ್ಪೆಕ್ಟರ್, ಡಾಕ್ಟರ್ ಡೈಲಾಚಿ ಪೇಂಟಿಂಗ್ ನ ಮೊದ್ಲೇ ಕದ್ದಿದ್ರು. ಹಾ, ಡಾಕ್ಟರ್ ಡೈಲಾಚಿನ ನೀವ್ ಅರೆಸ್ಟ್ ಮಾಡಿ ಅವ್ರಿಗೆ ಸರಿಯಾದ ಶಿಕ್ಷೆ ಸಿಗೋ ಹಾಗೆ ನೋಡ್ಕೊಳ್ಳಿ. ತಗೊಂಡೋಗ್ತೀವಿ. ಪೊಲೀಸ್ನವರು ಪೇಂಟಿಂಗ್ ತಗೊಂಡೋಗ್ತೀವಿ. ಕಿಟಿ, ನಾನ್ ನಿನ್ಗೋಸ್ಕರ ಕಿಟಾಚಿ ವಿಲ್ಲಾನ ಓಪನ್ ಮಾಡ್ತೀನಿ. ಇಲ್ಲಿ ಎಲ್ಲ ಐಷಾರಾಮಿ ಇದೆ. ನಿನಗೆ ಏನು ಖರ್ಚಿರೋದಿಲ್ಲ. ಇವತ್ತಿಂದ ನೀನು ಇಲ್ಲೇ ಇರ್ತೀಯ, ರೈಟ್? ಅಂದ್ರೆ ಕಿಟ್ಟಿ ಇನ್ಮೇಲೆ ನಮ್ ಜೊತೆ ಇರೋದಿಲ್ವಾ? ಇವಳು ಕಿಟಾಚಿ ಫ್ಯಾಮಿಲಿ ಮೆಂಬರ್, ನನ್ನ ಕಸಿನ್. ಹಾಗಾಗಿ ನನ್ನ ಜೊತೆನೆ ಇರ್ತಾಳೆ. ಇಲ್ಲ ಕಟ್ರಿನಾ, ನಾನು ಇಂಡಿಯಾಲೇ ಇರ್ತೀನಿ. ಈಗ ನನಗೆ ದೊಡ್ಡ ಫ್ಯಾಮಿಲಿ ಸಿಕ್ಕಿದೆ ಮಾತ್ರಕ್ಕೆ ನಾನು ಖನ್ನಾ ಅವ್ರನ್ನ ಬಿಟ್ಟು ಬರಕ್ ಆಗಲ್ಲ, ಗೊತ್ತಾ? ಅದು ತುಂಬಾನೇ ತಪ್ಪಾಗುತ್ತೆ. ನನ್ನ ಫ್ರೆಂಡ್ಸ್ ನೆಲ್ಲ ಬಿಟ್ಟು ಇರಕ್ಕೆ ನನ್ ಕೈಲಿ ಆಗಲ್ಲ ಕಟ್ರಿನಾ. ನಾನು ಕೂಡ ಒಂಟಿಯಾಗಿದ್ದೀನಿ. ಹಾಗಾದ್ರೆ ನನ್ನ ಬಿಟ್ಟು ಹೋಗ್ತೀಯಾ? ನಾನ್ ನಿನ್ನ ಬಿಟ್ಟಿರ್ತಾ ಇಲ್ಲ. ಐ ಪ್ರಾಮಿಸ್, ಪ್ರತಿ ವರ್ಷ ಬಂದು ನಿನ್ನ ಭೇಟಿ ಆಗ್ತೀನಿ, ಆಯ್ತಾ? ಹಾಗೆ ನೀನು ಬಾ, ನಾನ್ ನಿನ್ಗೆ ಇಡೀ ಇಂಡಿಯಾ ತೋರಿಸ್ತೀನಿ. ನೋ. ಪ್ಲೀಸ್, ಇವರು ಎಲ್ಲಾ ಕಷ್ಟದಿಂದ ನನ್ನ ಕಾಪಾಡಿದ್ದಾರೆ. ಇವ್ರನ್ನ ಹಾಗೆ ಬಿಟ್ಟು ಬರೋದು ಸರಿ ಇರುತ್ತೆ ಅಂತ ನೀನೇ ಹೇಳು. ಓಕೆ, ಆದ್ರೆ ಪ್ರತಿ ವರ್ಷ ನೀನು ನನ್ನ ಬರ್ತ್ಡೇಗೆ ಬರ್ಲೇಬೇಕು. ಮತ್ತೆ ಈಗ 15 ಡೇಸ್ ನೀನು ನನ್ ಜೊತೆಲೇ ಇರ್ತೀಯಾ? ಆದ್ರೆ ನೀವ್ ಎಲ್ಲರೂ? ಅಯ್ಯೋ, 15 ದಿನ ಏನು, 1 ತಿಂಗಳು ಬೇಕಾದ್ರೆ ಇಟ್ಕೊಳ್ಳಿ. ಅಲ್ಲಿವರೆಗೂ ನಾವು ಇಟಲಿನ ಸುತ್ತಾಡ್ತೀವಿ. ಓ ಇವತ್ತು ನಾನು ತುಂಬಾ ಖುಷಿಯಾಗಿದ್ದೀನಿ. ಈ ಖುಷಿಯಲ್ಲಿ ಮಹಲಲ್ಲಿ ಇವತ್ತು ದೊಡ್ಡ ಪಾರ್ಟಿ ಮಾಡೋಣ.